ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಳಸ ಪ್ರತಿಷ್ಠಾಪನೆಗೆ ಈ ವಸ್ತುಗಳನ್ನು ಬೆರೆಸಿ ಈ ನಿಯಮಗಳನ್ನು ಅನುಸರಿಸಿ ನೀವು ಪೂಜೆ ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಿಮಗಾಗುತ್ತದೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಅಷ್ಟೈಶ್ವರ್ಯ ಸದಾ ತುಂಬಿರುತ್ತದೆ. ಯಾವ ವಸ್ತುಗಳನ್ನು ಹಾಕಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಿ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅಥವಾ ಯಾವುದೇ ರೀತಿಯ ತೊಂದರೆಗಳ ಪರಿಹಾರಕ್ಕಾಗಿ ದೈವಜ್ಞ ಜ್ಯೋತಿಷರು ವಂಶ ಪಾರಂಪರಿಕ ದೈವಜ್ಞ ಶಕ್ತಿ ಇರುವವರು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಕೆಲವು ಮುಖ್ಯವಾದ ನಿಯಮಗಳನ್ನು ಲಕ್ಷ್ಮೀ ಪೂಜೆ ಮಾಡುವಾಗ ಮಾಡಬೇಕು ಮತ್ತು ಕಳಸ ಪ್ರತಿಷ್ಠಾಪನೆಗೆ ಯಾವೆಲ್ಲ ವಸ್ತುಗಳನ್ನು ಬಳಸಬೇಕು ಅಂತ ತಿಳಿಸ್ತೀನಿ. ಮೊದಲನೇದಾಗಿ ನಿಯಮಗಳನ್ನು ನೋಡುವುದಾದರೆ ಆಡಂಬರ ಬೇಡ. ಲಕ್ಷ್ಮೀ ಪೂಜೆ ಮಾಡುವಾಗ ಅತಿಯಾದ ಆಡಂಬರ ಅಥವಾ ಒಡವೆಗಳನ್ನು ಪ್ರದರ್ಶನ ಮಾಡಬೇಡಿ. ಇದರಿಂದ ದೃಷ್ಟಿ ದೋಷ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆಭರಣಗಳನ್ನು ನೀವೇ ಧರಿಸಿ. ಪೂಜೆ ಮಾಡುವ ಮಹಿಳೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ಬರಿಗೈಯಲ್ಲಿ ಇರದೆ ತಾವು ಕೂಡ ಶುದ್ಧವಾದ ಆಭರಣಗಳನ್ನು ಧರಿಸಿ ಪೂಜೆಯಲ್ಲಿ ಕುಳಿತುಕೊಳ್ಳಬೇಕು. ಶುಚಿತ್ವ ಮತ್ತು ಮಡಿ. ಪೂಜೆಯ ಪ್ರತಿಯೊಂದು ಹಂತದಲ್ಲೂ ಪೂರ್ಣ ಮಡಿ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಪೂಜೆಗೆ ನಾಳೆ ಅನ್ನುವಾಗ ಅಂದರೆ ಇಂದಿನ ದಿವಸವೇ ಗುರುವಾರವೇ ಇಡೀ ಮನೆಯನ್ನು ಕಲ್ಲುಪ್ಪು ಬೆರೆಸಿ ನೀರಿನಿಂದ ಅಥವಾ ಸಗಣಿಯಿಂದ ಗಂಗಾಜಲದಿಂದ ಸಾರಿಸಿ ಸ್ವಚ್ಛಗೊಳಿಸಬೇಕಾಗುತ್ತದೆ. ಇನ್ನು ಕಳಸ ಸ್ಥಾಪನೆ ಮತ್ತು ಪದ್ಮಾಸನ. ಕಳಸವನ್ನು ಸ್ಥಾಪಿಸಲು ಮೊದಲು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯಿಂದ ಪದ್ಮಾಸನ ಬಿಡಿಸಿಕೊಳ್ಳಬೇಕು. ಅದರ ಮೇಲೆ ಒಂದು ಬಾಳೆ ಎಲೆಯನ್ನಿಟ್ಟು ಅದರ ಮೇಲೆ ಒಂದು ಲೋಟ ಅಕ್ಕಿ ಹರಡಿ ಕಳಸವನ್ನು ಇಡಬೇಕು. ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆ ಕಳಸಕ್ಕೆ ಶುದ್ಧ ನೀರು ಮತ್ತು ಅಕ್ಕಿಯನ್ನು ತುಂಬಬೇಕು. ಇನ್ನು ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಗುರುಗಳೇ ಅಂತ ನೀವು ಕೇಳ್ಬೋದು. ಕಳಸಕ್ಕೆ ಹಾಕಬೇಕಾಗಿರುವುದು 6 ಗೋಡಂಬಿ, 6 ಬಿಳಿ ಕವಡೆಗಳು, 6 ಗೋಮತಿ ಚಕ್ರಗಳು, 6 ಬಾದಾಮಿ, 6 ಲವಂಗ, 6 ಕಮಲದ ಬೀಜಗಳು, 1 ಬಟ್ಟಲು ಅಡಿಕೆ, 1 ಬೆಳ್ಳಿಯ ನಾಣ್ಯ ಅಥವಾ ₹1 ನಾಣ್ಯ ಆದ್ರೂ ಹಾಕ್ಬೋದು. ಚಿಕ್ಕ ಚಿನ್ನದ ತುಂಡು, ಉದಾಹರಣೆಗೆ ಮೂಗುತಿ ಅಥವಾ ಸಣ್ಣದ ಬಂಗಾರದ ತುಂಡು, ಈ ರೀತಿ ಹಾಕಬಹುದು. ಇದು ಆದ ಮೇಲೆ ಕಳಶಕ್ಕೆ ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಸೀರೆ ಉಡಿಸಿ ಮಾಂಗಲ್ಯ ಸೂತ್ರ ಧರಿಸಿ ನಂತರ ಅಲಂಕರಿಸಬೇಕಾಗುತ್ತದೆ. ಮಾಂಗಲ್ಯ ಸೂತ್ರ ಪೂಜಾ ಸ್ಥಳದಲ್ಲಿ ಸೌಭಾಗ್ಯ ಸೂತ್ರವನ್ನು ಇಟ್ಟು ಕಲ್ಲು ಉಪ್ಪಿನ ನೀರಿನಿಂದ ತೊಳೆದು ಅರಿಶಿನ, ಕುಂಕುಮ ಮತ್ತು ಹೂವುಗಳಿಂದ ಪೂಜಿಸಿ ನಿಮ್ಮ ಕಷ್ಟಗಳು ಬಗೆಹರಿಯುವ ಹಾಗೆ ಬೇಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಇದಿಷ್ಟು ವಸ್ತುಗಳನ್ನು ಹಾಕಿ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾಗುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ.